ಸೊ ನಿನ್ನೆ ಬಿಜೆಪಿಯ ಲಿಸ್ಟ್ ಏನು ಅನೌನ್ಸ್ ಆಯಿತು ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಮಿಸ್ಸಿಂಗ್ ಇದೆ. ಅಂದ್ರೆ ಧಾರವಾಡ ಟಿಕೆಟ್ನ ಆಕಾಂಕ್ಷಿ ಏನಾಗಿದ್ರು ಶೆಟ್ಟರ್, ಈಗ ಅದು ಮಿಸ್ ಆಗಿದೆ. ಅಡಕತ್ತರಿಯಲ್ಲಿ ಶೆಟ್ಟರ್ ಈಗ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಬೆಳಗಾವಿಯಿಂದ ಸ್ಪರ್ಧಿಸೋದಕ್ಕೆ ಶೆಟ್ಟರ್ಗೆ ಈಗ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವ್ರ ಜೊತೆಗೆ ದೂರವಾಣಿ ಕರೆ ಮಾಡಿ ಮಾತನಾಡಿರುವಂತಹ ಅಮಿತ್ ಶಾ, ನೀವು ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡಿ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಸ್ಪರ್ಧಿಸಿದ್ರೆ ಬೆಳಗಾವಿಯಿಂದ ಸ್ಪರ್ಧಿಸಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರಿಗೆ ಅಮಿತ್ ಶಾ ತಿಳಿಸಿದ್ದಾರೆ. ಅಮಿತ್ ಶಾ ಬಳಿ ಕಾಲಾವಕಾಶವನ್ನ ಕೇಳಿದರೆ ಶೆಟ್ಟರ್, ಇವತ್ತು ಸಂಜೆ ವೇಳೆಗೆ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ. ಧಾರವಾಡ ಹಾವೇರಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಶೆಟ್ಟರ್, ಬಟ್ ಎರಡೂ ಕೂಡ ಸಿಕ್ಕಿಲ್ಲ. ಸೊ ಇನ್ನು ಉಳಿದಿರುವಂಥದ್ದು ಬೆಳಗಾವಿಯಿಂದ ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ಅಲ್ಲಿಂದ ಸ್ಪರ್ಧಿಸಿ ಅಂತ ಹೇಳಿದರಂತೆ. ಅದಕ್ಕೆ ಏನು ಹೇಳ್ತಾರೆ ಈಗ ಜಗದೀಶ್ ಶೆಟ್ಟರ್ ಅನ್ನೋದು ಕುತೂಹಲಕರ. ಮುಂದೆ ಪಾರ್ಟಿ ನಾನು ಮೊದಲಿಂದ ಹೇಳ್ಕೊಂಡು ಬಂದೀನಿ, ಪಕ್ಷದ ವರಿಷ್ಠರು ಏನು ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೊಂತಿಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಅವ್ರು ಕಾಂಟೆಸ್ಟ್ ಮಾಡಿದ್ರೆ ಕಾಂಟೆಸ್ಟು ಬೇಡ ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು. ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಕಾರಣ ಸಲುವಾಗಿ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ, ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲವರೆಗೂ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮಗೂ ಗೊತ್ತೈತಿ ಅಂತ ಅಲ್ಲಿ